ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ MDK's ಇನ್ಫೋ ಹಬ್. ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR/DAR ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್, ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಅಂತ ಕರಿತೀವಿ. ಆ ಹುದ್ದೆಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಗೆ KA ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ಈ ಹಿಂದೆ ನಾನು ಸಿವಿಲ್ ಪೊಲೀಸಿಗೆ ಸಂಬಂಧಪಟ್ಟಂಗೆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ನಮ್ಮ ಚಾನಲಲ್ಲಿದೆ, ನೀವು ಚೆಕ್ ಮಾಡೋದು. ಅದರಲ್ಲಿ ಫುಲ್ ಡೀಟೇಲು ಎಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಪ್ರಮುಖವಾದ ಅಂಶಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಹಂಗಾಗಿ ನೀವು ಇದನ್ನು ಕೂಡ ರೆಫರ್ ಮಾಡಿದ್ರೆ ತುಂಬ ಒಳ್ಳೆಯದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ಅಂದರೆ ಎಚ್ ಕೆ ಪೋಸ್ಟು ಇದೆ. ಇದು ಅಷ್ಟೇ ಸ್ಪೆಸಿಫಿಕ್ ಆಗಿ ತೊಗೊಂಡಿದ್ದೀನಿ. ಎರಡು ನೋಟಿಫಿಕೇಶನ್ ಎಲ್ಲ ಸೇಮ್ ಇರುತ್ತೆ, ಹುದ್ದೆಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಇನ್ನು ಡೀಟೇಲ್ ಎಲ್ಲ ಏನೇನಿರುತ್ತೋ ಕ್ವಾಲಿಫಿಕೇಷನ್ನು, ಕ್ರೈಟೀರಿಯಾ ಅವೆಲ್ಲ ಸೇಮ್ ಇರುತ್ತೆ. ಸೊ ಹಂಗಾಗಿ ಇದನ್ನೊಂದು ಚೂಸ್ ಮಾಡಿದ್ದೀನಿ, ಇಲ್ಲೇ ಹೇಳ್ತೀನಿ. ಅದೆರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದಲ್ಲಿನ ವಿವಿಧ ಜಿಲ್ಲಾ ಅಥವಾ ನಗರ ಅಥವಾ ಘಟಕಗಳಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR/DAR ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳಿಗೆ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೈಗೊಳ್ಳಲಾಗುವುದು. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಳತೆ ಹಾಗೂ ಇತರೆ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಅಂದರೆ ನೋಟಿಫಿಕೇಶನ್ KE ಅವ್ರು ಮಾಡೋದ್ರಿಂದ ಅವರೇ ಆನ್ಲೈನ್ ಮುಖಾಂತರ ಅರ್ಜಿ ತಗೋತಾರೆ, ಅವರೇ ಎಕ್ಸಾಮ್ನ ಮಾಡ್ತಾರೆ. ಎಕ್ಸಾಮ್ ಮಾಡಾದ್ಮೇಲೆ ಫಿಸಿಕಲ್ಗೆ ನೆಕ್ಸ್ಟ್ ದೇಹದಡತೆ ಪರೀಕ್ಷೆ ಮಾಡ್ತಾರೆ. ಅಲ್ಲಿವರೆಗೂ ಪ್ರೊಸೀಜರ್ ಇವರೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಡೀಟೇಲ್ ಇದೆಯಲ್ಲ, ಅಂದರೆ ನಿಯಮಗಳು, ರಿಕ್ರೂಟ್ಮೆಂಟ್ ರೂಲ್ಸ್ ಎಲ್ಲ ಇರ್ತವೆ, ಅವೆಲ್ಲ ನಿಮಗೆ ಅಷ್ಟೊಂದು ಡೀಟೇಲ್ ಬೇಕಿಲ್ಲ. ಇದನ್ನು ನಾನು ಸಿವಿಲ್ PC ಅದರಲ್ಲಿ ಹೇಳ್ಬೇಕಾದ್ರೆ ಅದ್ರಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಹಂಗಾಗಿ ಎಲ್ಲ ನೀವು ನೋಡ್ಕೋಬೋದು. ಇಲ್ಲಿ ಮುಖ್ಯವಾಗಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನನಗೆ 1421 ಪೋಸ್ಟ್ ಇದೆ. ಇದು ಪುರುಷರಿಗೆ. ಒಂದು ನೆನಪಿರಲಿ, CRD ಅವರು ಯಾವಾಗಲೂ ಮೆನ್ಗೆ ಅಷ್ಟೇ ಕಾಲ್ ಮಾಡ್ತಾರೆ, ವುಮೆನ್ಗೆ ಕಾಲ್ ಮಾಡಲ್ಲ. ಓನ್ಲಿ ಮೆನ್. ನಾಟ್ ಫಾರ್ ವುಮೆನ್. ಸೊ ಹಂಗಾಗಿ ಎಷ್ಟು ಹುದ್ದೆಗಳು ಕೂಡ ಮೆನ್ಗಿರುತ್ತೆ, ಡೈರೆಕ್ಟ್ ಮೆನ್ಗಿರುತ್ತೆ. ಇದರಲ್ಲಿ ಮೊದಲನೇದಾಗಿ ನೋಡೋದಾದರೆ ವೇತನ ಶ್ರೇಣಿ 37,500 ಇದು ಬೇಸಿಕ್ಕು. ಈ ಬೇಸಿಕ್ಕಿಗೆ DA, HRA ಮತ್ತು ಅಲೋಯನ್ಸಸ್ ಆ್ಯಡ್ ಆಗುತ್ತೆ. ಇನ್ನು ಇದರಲ್ಲಿ NPS ಮತ್ತು KJID ಡಿಡಕ್ಟ್ ಆಗುತ್ತೆ. ಟೋಟಲ್ ಅವರೇಜ್ ನಮ್ಗೆ ಇಷ್ಟು ಗ್ರಾಸ್ ಸ್ಯಾಲ್ರಿ ಅಂತ ಬರುತ್ತೆ. ಸೇಮ್ ಸಿವಿಲ್ PC ಎಷ್ಟು ವೇತನ ಶ್ರೇಣಿ ಇದ್ದು CRDRಗೂ ಅದೇ ವೇತನ ಶ್ರೇಣಿ ಇದೆ. ಮತ್ತು ವಿದ್ಯಾರ್ಹತೆ ಬಂದ್ಬಿಟ್ರೆ ಸೇಮ್ ಸಿವಿಲ್ PC ಏನು ವಿದ್ಯಾರ್ಹತೆ ಇದೆಯೋ ಇದಕ್ಕೂ ಕೂಡ ಅದೇ ವಿದ್ಯಾರ್ಹತೆ, PUC ಅಥವಾ ತತ್ಸಮಾನ. PUC ಅಂದರೆ ನೇರವಾಗಿ ಎಲ್ರಿಗೂ ಗೊತ್ತಾಗುತ್ತೆ. CBSE ಅಥವಾ ಸ್ಟೇಟ್ ಬೋರ್ಡ್ ಮಾಡುವಂಥ PUC 12th ಕ್ಲಾಸ್, CBSE 12th ಕ್ಲಾಸ್ ಅಥವಾ ಸ್ಟೇಟ್ ಬೋರ್ಡ್ ಮಾಡೋ PUC ಯಾವುದಾದ್ರೂ ಬಗ್ಗೆ. ಇನ್ನು ತತ್ಸಮಾನ ವಿದ್ಯಾರ್ಹತೆ ಇದೆ, ಇದ್ದಲ್ಲಿ ಕೆಲವೊಂದು ಜನಕ್ಕೆ ಗೊಂದಲ ಆಗುತ್ತೆ. ಈ ಗೊಂದಲ ನಿವಾರಿಸೋಕ್ಕಂತ ನಾನು ಈ ಹಿಂದಿನ ಓಲ್ಡ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಹಿಂದಿನ ವಿಡಿಯೋ ಚೆಕ್ ಮಾಡಿದ್ರೆ ಇದು ಫುಲ್ಲು ಇಷ್ಟು ಏನೇನು ಮಾಹಿತಿ ಇದೆಯೋ ಇಷ್ಟನ್ನು ಕೂಡ ಅಲ್ಲಿ ಹೇಳಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಕೋಬಹುದು. ಏನಕ್ಕೆ ಮತ್ತು ಇಲ್ಲೊಂದು ಮುಖ್ಯವಾದ ವಿಷಯ ಅಂತಂದರೆ ಇದನ್ನು ನೋಡ್ಕೊಳ್ಳಿ. ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 43/7/2020 ದಿನಾಂಕ 5/3/2021 ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡ್ಯಾಶ್ ದಿನಾಂಕ 24/3/2025 ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಂದರೆ SSLC ಬೋರ್ಡ್ ಅಂತ ಕರಿತೀವಲ್ಲ, ಅದನ್ನು ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು, ಕನ್ನಡ ಲ್ಯಾಂಗ್ವೇಜ್, ಇದನ್ನು ಕನ್ನಡ ಲ್ಯಾಂಗ್ವೇಜನ್ನು ಪ್ರಥಮ ಅಥವಾ ದ್ವಿತೀಯ, ಇದು ಇಂಪಾರ್ಟೆಂಟು. ಪ್ರಥಮ ದ್ವಿತೀಯ ಯಾವುದರ ಆಗ್ಬೋದು, ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಓದಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಅಥವಾ ಆಯೋಗ ಅಂದರೆ ಮೀನ್ಸ್ KE ಆಗಿರ್ಬೋದು, KPSC ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಹಿಂದೆ ನಡೆಸಿದ ಕನ್ನಡ ಭಾಷೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಮಾಡ್ತಾರಲ್ಲ, ಹಿಂದೆ ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಅಂದರೆ ವಿನಾಯಿತಿ ನೀಡ್ತಾ ಇದೀವಿ ನಿಮಗೆ ಅಂತ ಅರ್ಥ. ಒಂದೇನನ್ನು ಅರ್ಥ ಮಾಡ್ಕೊಳ್ಳಿ, SLCಯಲ್ಲಿ ನಿಮ್ಮದು ಕನ್ನಡವು ಪ್ರಥಮ ಅಥವಾ ದ್ವಿತೀಯ ಸಬ್ಜೆಕ್ಟ್ ಆಗಿ ಓದಿದ್ರೆ ಅಥವಾ KPSC ಅಥವಾ KE ಈ ಥರ ಯಾವುದೇ ರಿಕ್ರೂಟ್ಮೆಂಟು ಅಧಿಕಾರ ಹೊಂದಿರುವಂಥ ಸಂಸ್ಥೆಗಳು ಇರ್ತವೆ. KPSC, KSP ಆಗಿರ್ಬೋದು,
ಜಾಸ್ತಿ ಯೂಸ್ವಲಿ KPSC KEA ಮಾಡ್ತಾರೆ. ಅವ್ರು ಮಾಡಿರೋ ಎಕ್ಸಾಮಲ್ಲಿ ಒಂದ್ಸತಿ ಪಾಸ್ ಆದರೆ ಮತ್ತೆ ಮತ್ತೆ ಪಾಸ್ ಆಗೋ ಅವಶ್ಯಕತೆ ಇರುವುದಿಲ್ಲ. ಇದು ಗೊಂದಲ ನೀವು ನಿವಾರಿಸ್ಕೊಳ್ಳಿ. ಕೆಲವು ಜನಕ್ಕೆ ನಾವು ಈಗ ಹಾಕ್ಬೇಕಾ ಅಂತ ಕೇಳ್ತಿರ್ತಾರೆ. ಆದರೆ ಎಸ್ ಎಲ್ ಸಿ ಯಾರು ಫಸ್ಟ್ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಹಾಕೋರು ಫಸ್ಟ್ ಮತ್ತು ಸೆಕೆಂಡ್ ಇರುತ್ತೆ. ಕೆಲವೊಬ್ರು ಅಷ್ಟೇ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತಾರೆ ಕನ್ನಡನ. ಈಗ ಹೆಂಗೆ ಕೆಲವೊಬ್ರು ಹಿಂದಿನ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತಾರೋ ಆ ರೀತಿ. ಸೊ ಹಂಗಾಗಿ ಅಂತರ್ಗತ ಅಪ್ಲೈ ಆಗುತ್ತೆ. ಒಂದು ವೇಳೆ ಅಭ್ಯರ್ಥಿಯು ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣೆಗೆ 1 ಸೇವನೆ ದಿನಾಂಕ 24/3/25ರಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣಗೊಳ್ಳದೇ ಇದ್ದಲ್ಲಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡ್ಯಾಶ್ 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 ಅನ್ವಯ SLCಯಲ್ಲಿ ಹಂತದಲ್ಲಿ ಕನ್ನಡದನ್ವಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುವ ಒಂದು ಅಭ್ಯರ್ಥಿ ಅರ್ಹತೆ ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂದರೆ ಅವ್ರು ಹೇಳ್ತಾರೆ, ಇನ್ ಕೇಸ್ ಇವ್ಯಾವರು ಮಾಡದೆ ಹೋಗಿದ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಾಗುತ್ತೆ. ಆ ಪರೀಕ್ಷೆಯು ಒಟ್ಟು 150 ಅಂಕಗಳನ್ನು ಒಳಗೊಂಡಿರುತ್ತೆ. ನೀವು ಅದರ ಪಾಸ್ ಆಗ 50 ಅಂಕಗಳು ಕನಿಷ್ಠ ನೀವು ತೆಗಿಲೇಬೇಕಾಗುತ್ತೆ. ಅಂದರೆ 1/3 ಅಂಕಗಳು ತೆಗಿಲೇಬೇಕು ನೀವು. ಅದು ಕಡ್ಡಾಯ ಕನ್ನಡ ಪರೀಕ್ಷೆ ಇನ್ನೊಂದು ವಿಡಿಯೋ ಮಾಡಿರ್ತೀನಿ. ಆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಂಗೆ ಸಾಹಿತ್ಯ, ವ್ಯಾಕರಣ ರಿಲೇಟೆಡ್ 150 ಕ್ವಶನ್ಸ್ ಇರ್ತವೆ. ಅವು MCQ ರೂಪದಲ್ಲಿ ಇರ್ತವೆ. ಮತ್ತು ಕೆಲವೊಂದು ರಿಟರ್ನ್ ಲೆಟರ್ ಬರೆಯೋ ರೂಪದಲ್ಲೂ ಇರ್ತವೆ. ಮತ್ತು ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಈ ರೀತಿ ಎಲ್ಲ ಇರ್ತವೆ. ಸೊ ಹಂಗಾಗಿ ಆ 150 ಅಂಕಗಳು ನೀವು 50 ಅಂಕ ತೊಗೊಂಡ್ರೆ ನೀವು ಪಾಸ್ ಅಂತ ಅರ್ಥ. ಅದು ಒಂದ್ಸತಿ ಪಾಸ್ ಮಾಡಬೇಕು. ಯಾರು SLCಲಿ ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಓದಿಲ್ವೋ ಅವರು, ಮತ್ತು ಈ ಹಿಂದೆ ಯಾರು ಎಕ್ಸಾಮ್ ಪಾಸ್ ಆಗಿಲ್ವೋ ಅವರು. ಓಕೆ, ನೆಕ್ಸ್ಟು ಇನ್ನು ವಯೋಮಿತಿಗೆ ಬರೋದಾದ್ರೆ ಇದು ಇಂಪಾರ್ಟೆಂಟು. ಇದು ಸೇಮ್ ಸಿವಿಲ್ ಇದು ವರ್ಷ ಸಡಿಲಿಕೆ ಮಾಡಿದ್ದಾರೆ 1 ಟೈಮ್ಗೆ ಅಂತ ಹೇಳಿ. ಅದೇ ಥರ ಸಿವಿಲ್ PC ಮಾಡಿದಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ, ಸಾಮಾನ್ಯ GM ಕ್ಯಾಂಡಿಡೇಟ್ ಅಂತ ಕರಿತೀವಲ್ಲ ನಾವು, ಆ GM ಕ್ಯಾಂಡಿಡೇಟ್ ಅವ್ರಿಗೆ 33 ವರ್ಷ ಇರುತ್ತೆ. ಇನ್ನು SC ST ಪ್ರವರ್ಗವನ್ನು 2A 2B 3A 3B ಇವರಿಗೆ ಇನ್ನು ಮಿಕ್ತರ್ಗೆಲ್ರಿಗೂ 35 ವರ್ಷ ಇದ್ದರೆ, ಅರಣ್ಯ ಪ್ರದೇಶ ಬುಡಕಟ್ಟು ನಾವು ಸಿಕ್ಕಾಪಟ್ಟೆ ರೂರಲ್ ಫಾರೆಸ್ಟ್ ಟ್ರೈಬ್ಸ್ ಅಂತ ಕರೀತಾರೆ, 38 ವರ್ಷ ಅಂತ ಅವ್ರಿಗೆ ಮಾಡಿದ್ದಾರೆ. ಇನ್ನು ಮಾಜಿ ಸೈನಿಕರು ಅಷ್ಟೇ ಅವ್ರ ಸೇವೆಯಲ್ಲಿ ಇದ್ರ ಬಗ್ಗೆನೂ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ನಿಮಗೆ ಅಷ್ಟಾಗಿ ಬೇಕಲ್ಲ. ಮತ್ತು ಅರ್ಜಿ ಸಲ್ಲಿಕೆ ಸಂಖ್ಯೆ ವೇಳಾಪಟ್ಟಿ, ಅಂದರೆ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಕೊನೆ ಆಗುತ್ತೆ ಅಂತ 22ನೇ ತಾರೀಕು, ಅಂದರೆ ಇನ್ನು ನೆಕ್ಸ್ಟ್ ಈ ತಿಂಗಳು ಜೂನ್ 22ನೇ ತಾರೀಕು, ಇನ್ನೊಂದು 1-2 ದಿನದಲ್ಲಿ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಮುಗಿಯೋದು 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಸೊ 22 ಜುಲೈಗೆ ಮುಗಿಯುತ್ತೆ. ಮತ್ತು ಶುಲ್ಕ ಪಾವತಿ ಆವತ್ತಿಗೂ ಮುಗಿದ 2 ದಿನ ಹಿಂದೆ ಇರುತ್ತೆ. ಆದರೆ ಅಷ್ಟೊಂದು ಡಿಲೇ ಮಾಡೋಕೆ ಹೋಗ್ಬಿಡಿ. ಎಷ್ಟಾಗುತ್ತೆ ಅಷ್ಟು ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಜನ ಅರ್ಜಿ ಸಲ್ಲಿಸ್ತಾರೆ, ತಾಂತ್ರಿಕ ಸಮಸ್ಯೆ ಆಗಿರ್ಬೋದು. ನಿಮ್ಗೆ ಏನೇನು ಬೇಕೋ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ನೀಟಾಗಿ 1 ಸತಿ 2 ಸತಿ ಚೆಕ್ ಮಾಡಿ ಬೇಗ ಅರ್ಜಿ ಸಲ್ಲಿಸಿ ಫೀಸ್ ಅವತ್ತೇ ಪೇ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನು ತರಬೇತಿ, ಕಾಯಂ ಪೂರ್ವ ತರಬೇತಿ, ವೇತನ ಶ್ರೇಣಿ, ಇದನ್ನು ಕೂಡ ಸೇಮ್ ಸಿವಿಲ್ PC ಅದೇ ರೀತಿ ಇದೆ. ಅದು ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಜಾಸ್ತಿ ಬೇಕಾಗಿಲ್ಲ. ಇನ್ನು ಶುಲ್ಕ ಅಂದರೆ ಆನ್ಲೈನ್ ಫೀಸ್ ನೀವೇನು ಪೇ ಮಾಡ್ತೀರೋ ಅಪ್ಲಿಕೇಶನ್ಗೆ ಅಲ್ಲಿ ನೋಡೋದಾದ್ರೆ, ಇನ್ನು SC ST ಪ್ರವರ್ಗವನ್ನು ಹಾಗೂ ಮಾಜಿ ಸೈನಿಕ, SC ST ಪ್ರವರ್ಗವನ್ನು ಹಾಗೂ ಮಾಜಿ ಸೈನಿಕ ಹೇಳಿದ್ರೆ ಇವ್ರಿಗೆ 500 ರೂಪಾಯಿ ಫೀಸ್ ಇದೆ. ಇನ್ನು ಮಿಕ್ಕಿದರೆ ಎಲ್ರಿಗೂ ಕೂಡ 750 ಇರುತ್ತೆ. ಇಷ್ಟೇ. ಇವು 4 ಕ್ಯಾಟಗರಿ ಬರೋಂಥವ್ರು ಮಾತ್ರ 500 ರೂಪಾಯಿ ಇದ್ದರೆ, ಮಿಕ್ಕಿದರಿಗೆಲ್ಲ 750 ಇರುತ್ತೆ. ನೆಕ್ಸ್ಟ್ ಇದು ಇಂಪಾರ್ಟೆಂಟು, ಲಿಖಿತ ಪರೀಕ್ಷೆ ರಿಟರ್ನ್ ಆಫ್ಲೈನ್ OMR ರೀತಿ ಇರುತ್ತೆ. OMR ಅಂತ ಗೊತ್ತಲ್ಲ, OMR ಈ ಥರ ಇದ್ದದ್ದು ಆ ರೀತಿ OMR ಇರುತ್ತೆ. ಆ OMR ಸರಿಯಾದ ಉತ್ತರ ನಾವು ಡಾಟ್ ಮಾಡಬೇಕಾಗುತ್ತೆ. ಮತ್ತು ಎಕ್ಸಾಮಿಗೆ ಬರಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಮೂಲ 3 ಚೀಟಿಯನ್ನು ತರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಎಕ್ಸಾಮ್ ಹೆಂಗಿರುತ್ತೆ, ಯಾವ ಟೈಪ್ ಇರುತ್ತಪ್ಪ ಅಂದರೆ, ಒಟ್ಟು 100 ಕ್ವಶನ್ ಹೊಂದಿರುವಂಥ ಕ್ವಶನ್ ಪೇಪರ್ ಇರುತ್ತೆ. ಆ 100 ಕ್ವಶನ್ ಪೇಪರ್ಗೆ ಒಟ್ಟು ಅಂಕಗಳು 100, ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಒಟ್ಟು 90 ನಿಮಿಷ, 1.5 ಗಂಟೆಗಳ ಟೈಮನ್ನು ಆಯಾ ಎಕ್ಸಾಮಿಗೆ ಕೊಡಲಾಗುತ್ತದೆ. ಆ ಪೇಪರಲ್ಲಿ ಭಾರತದ ಜ್ಞಾನ, ಸಾಮಾನ್ಯ ಜ್ಞಾನ, ಜಿಕೆ ಥರ, ಮತ್ತು ವಿಜ್ಞಾನ, ಭೂಗೋಳ, ಭಾರತದ್ದು, ಕರ್ನಾಟಕದ್ದು ಭೂಗೋಳ, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ, ಮತ್ತು ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಅಂತಂದರೆ ಹಿಸ್ಟ್ರಿಲಿ, ಮಾಡರ್ನ್ ಹಿಸ್ಟ್ರಿ, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ ಬರುತ್ತೆ. ಅದನ್ನು ಜಾಸ್ತಿ ಒತ್ತು ಕೊಟ್ಟಿರ್ತಾರೆ. ಹಿಸ್ಟ್ರಿನಲ್ಲಿ ಅದೊಂದು ಒತ್ತು ಕೊಟ್ಟಿರ್ತಾರೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಅಂತ ನೀವೇನು ಮೆಂಟಾಲಿಟಿ ಅಂತ ಕರಿತೀರೋ ಅದು ಮ್ಯಾಥ್ಸು. ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದರೆ ಎಥಿಕ್ಸ್. ಒಬ್ಬ ಸರ್ಕಾರಿ ಅಧಿಕಾರಿ ಆಗ್ಬೇಕಾದ್ರೆ ನನಗೆ ಮಿನಿಮಮ್ ಏನು ಎಥಿಕ್ಸ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ದಿನಾಂಕನ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ನಾವು ಎಕ್ಸಾಮ್ ಮಾಡ್ತೀವಿ. ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ, ಅಂದರೆ 1.5 hour ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡ್ಡಾಯ ಕನ್ನಡ ಯಾರ್ಯಾರು ಬರೀಬೇಕು ಅಂತ ಅವ್ರಿಗೆ ನೆಕ್ಸ್ಟು ಹೆಚ್ಚು ಕಮ್ಮಿ 3-4 ಹುದ್ದೆ ಅಥವಾ ಎಲ್ಲ ಹುದ್ದೆಗಳನ್ನು ಸೇರಿ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಮಾಡ್ಬೋದು. ಸೊ ಹಂಗಾಗಿ ಡೇಟ್ ಡಿಕ್ಲೇರ್ ಮಾಡಿಲ್ಲ. ನೆಕ್ಸ್ಟು ಸ್ವಲ್ಪ ದಿನ ಮೇಲೆ ಅದ್ರ ಬಗ್ಗೆ ತಿಳಿಸ್ತಾರೆ. ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಇದೆಯಲ್ಲ, ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ನೀಟಾಗಿ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಇದಾಗಿದೆ. ಏನಪ್ಪ ಅಂದರೆ, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳಿಂದ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು
ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶ, ಅದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು. 4ನೇ ಒಂದಂಶ ಅಂದರೆ 1/4 ಅಂತ ಕರಿತೀವಿ. ಅಂದರೆ ಅವ್ರು ಕೊಟ್ಟಿರುವಂಥ ಕ್ವಶನ್ಗೆ 4 ಆನ್ಸರ್ ಇರ್ತವೆ. ಆ 4ರಲ್ಲಿ ನೀವು ಸರಿಯಾದ ಆನ್ಸರನ್ನು ಹಾಕಿದ್ರೆ ನಿಮಗೂ 1 ಅಂಕ ಸಿಗುತ್ತೆ. ಒಂದು ವೇಳೆ ಏನಾದರೂ ನೀವು ಆನ್ಸರ್ ರಾಂಗ್ ಹಾಕಿದ್ರೆ, ತಪ್ಪು ಮಾಡಿದ್ರೆ, ಒಂದು ಕ್ವಶನ್ ಅಟೆಂಡ್ ಮಾಡ್ತಾರೆ ಅದು ತಪ್ಪಾದರೆ ಅದರಲ್ಲಿ 0.25 ಅಂಕ ನಿಮ್ಮದು ಸರಿಯಾಗಿರೋ ಮಾರ್ಕ್ಸಲ್ಲಿ 0.25 ಅಂಕಗಳನ್ನು ಕಡಿತಗೊಳಿಸ್ತಾರೆ. ಆ್ಯಸ್ ಎಕ್ಸಾಂಪಲ್, ಈಗ ನೀವು 1/4 ಅಂದರೆ 100 ಕ್ವಶನ್ಸ್ ಇರ್ತವೆ ಕ್ವಶನ್ ಪೇಪರಲ್ಲಿ ಅಲ್ವಾ. 100 ಕ್ವಶನ್ ಪೇಪರಲ್ಲಿ ನೀವೇನು ಮಾಡ್ತೀರಾ, 60 ಕ್ವಶನ್ಸು ರೈಟ್ ಮಾಡ್ತೀರಾ. ಓಕೆ, 100 ಅಟೆಂಡ್ ಮಾಡ್ತೀರಾ, 60 ಕ್ವಶನ್ ರೈಟ್ ಆಗಿರುತ್ತೆ. ಇನ್ನು 40 ಕ್ವಶನ್ ಏನಾಗುತ್ತೆ, ನೀವು ಅಟೆಂಡ್ ಮಾಡ್ಬೇಕಾದ್ರೆ ರಾಂಗ್ ಆಗಿಬಿಡ್ತವೆ. ಆವಾಗ 1/4 ಅರ್ಥ ಮಾಡ್ಕೊಳ್ಳಿ. 40 / 4 ಹಿಂಗೆ ಡಿವೈಡ್ ಮಾಡಿದ್ರೆ 10 ಬರುತ್ತೆ. ಸೊ ಅಲ್ಲಿಗೆ ಅದರ ಅರ್ಥ ನೀವು ಸರಿಯಾಗಿರೋ 60 ಅಂಕಗಳಲ್ಲಿ 10 ಅಂಕಗಳನ್ನು ಕಳೆದರೆ 50 ಅಂಕ ಬರುತ್ತೆ. ಇದು ನಿಮ್ಮದು ರಿಯಲ್ ಸ್ಕೋರ್, 50 ಅಂಕ. ಆ ರೀತಿ ನೆಗೆಟಿವ್ ತೆಗಿತಾರೆ. ಮತ್ತು ಇನ್ನೊಂದು ಹೇಳಿದಲ್ಲಿ OMR ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡದಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಪಡಿಸಲಾಗುವುದು. ಇದರ್ಥ ಅರ್ಥ ಆಯ್ತಾ? ಈಗ ಹಿಂದೆ OMR ಅಲ್ಲೆಲ್ಲ 4 ಆಪ್ಷನ್ ಕೊಡ್ತಾ ಇದ್ವು. ನಿಮಗೆ ಗೊತ್ತಿದ್ರೆ ಬರಿತಾ ಇದ್ರಿ, ಗೊತ್ತಿಲ್ಲ ಖಾಲಿ ಬಿಡ್ತಾ ಇದ್ರಿ. ಗೊತ್ತಿರೋ ಆನ್ಸರ್ ಆಗ್ತಾ ಇದ್ರಿ, ಗೆಸ್ ಮಾಡ್ತಾ ಇದ್ರಿ, ಹಂಗೂ ಗೊತ್ತಿಲ್ಲ ನೀವು ಖಾಲಿ ಬಿಡ್ತೀರಿ. ಈಗ ಏನು ಹೇಳ್ತಿದ್ರೆ 100 ಕ್ವಶನ್ ನೀವು ಖಾಲಿನೇ ಬಿಡಂಗಿಲ್ಲ. ಅಂದರೆ ನಿನಗೆ ಗೊತ್ತಿದ್ರೆ ಆನ್ಸರ್ ಹಾಕಬೇಕು. 4ರಲ್ಲಿ 1. ನಿನಗೆ ಆನ್ಸರ್ ಗೊತ್ತಿಲ್ವಾ, ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತೇಳಿ 5ನೇದೊಂದು ಆಪ್ಷನ್ ಇರುತ್ತೆ. ಈ ರೀತಿ 1, 2, 3, 4, 5 OMR ಇರುತ್ತೆ. ಇವೆಲ್ಲಿ ಆನ್ಸರ್ಗಳು ನೀವು ಗೊತ್ತಿರೋ ಹಾಕೋದು. 5ನೇದು ಆಪ್ಷನ್ ಬಿಟ್ಟು ಈ ಪ್ರಶ್ನೆಯನ್ನು ನಾನು ಉತ್ತರಿಸುತ್ತಿಲ್ಲ ಅಂದರೆ ಇದನ್ನು ನೀವು 5ನೇ ಶೇಡ್ ಮಾಡಿದ್ರೆ ಅದರ ಅರ್ಥ ಅವ್ರು ಅಂಡರ್ಸ್ಟುಡ್ಡು ಈ ಪ್ರಶ್ನೆಯನ್ನು ನಾನು ಅಟೆಂಡ್ ಮಾಡಿಲ್ಲ ಅಂತ ಅರ್ಥ. ಅಂದರೆ ಈ ಪ್ರಶ್ನೆಗೆ ನಾನು ಉತ್ತರಿಸುತ್ತಿಲ್ಲ ಅಂತ ಅರ್ಥ. ಸೊ ನೀವು ಇದನ್ನು ಕಡ್ಡಾಯವಾಗಿ ನೀವು ಯಾವ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ವೋ ಆ ಪ್ರಶ್ನೆಗಳಿಗೆ 5ನೇ ವೃತ್ತವನ್ನು ನೀವು ತಿದ್ದಲೇಬೇಕಾಗುತ್ತದೆ. ಒಂದು ವೇಳೆ ನೀವು 5ನೇ ವೃತ್ತವನ್ನು ತಿದ್ದದೆ ಹಂಗೆ ಖಾಲಿ ಬಿಟ್ಟರೆ ಏನಾಗುತ್ತೆ, ಅದು ಅಲ್ಲೂ ಕೂಡ ನೆಗೆಟಿವ್. ಇಲ್ಲಿ ಹೆಂಗೆ ನೆಗೆಟಿವ್ ತೆಗಿತಾರೋ ಎಲ್ಲೂ ಕೂಡ ನೆಗೆಟಿವ್ ತೆಗಿತಾರೆ. ಸೊ ಬಿ ಕೇರ್ಫುಲ್ಲು. ಈ ಹಿಂದೆ ಇಷ್ಟು ಪ್ರೊಸೀಜರ್ ಇರಲಿಲ್ಲ, ಇತ್ತೀಚೆಗೆ ಬರ್ತಾರೆ ಎಕ್ಸಾಮಲ್ಲಿ ಟ್ರಾನ್ಸ್ಪರೆಂಟ್ ತರೋಕ್ಕೋಸ್ಕರ KE ಅವ್ರು ಮಾಡ್ತಾ ಇದ್ದಾರೆ. ಈ ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಜಾಸ್ತಿ ಇತ್ತು, ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ತಂದಿದ್ದಾರೆ ಟ್ರಾನ್ಸ್ಪರೆನ್ಸಿಗೋಸ್ಕರ. ಸೊ ಹಂಗಾಗಿ ನೀವು 5ನೇ ವೃತ್ತನ ಇನ್ ಕೇಸ್ ನೀವು ಆ ಕ್ವಶನ್ ಅಟೆಂಡ್ ಮಾಡಲ್ಲ, ನನಗೆ ಗೊತ್ತಿಲ್ಲ ಆನ್ಸರ್ ಅಂದರೆ 5ನೇ ವೃತ್ತ ಇರುತ್ತಲ್ಲ, 5ನೇ ರೌಂಡು ಅದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ನಾನು ಈ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂತ. ಅವ್ರಿಗೆ ಅವಾಗ ಅಂಡರ್ಸ್ಟುಡ್ ಅವ್ನು ಈ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ನೀವು ಹತ್ತಿದ್ದೆ ಹೋದ್ರೆ ನೆಗೆಟಿವ್ ತೆಗಿತಾರೆ. ಅರ್ಥ ಆಯಿತು? ಓಕೆ. ದೇಹದಾಢ್ಯ ಮತ್ತು ಸಹಿಷ್ಣುತೆ ಪರೀಕ್ಷೆ ಇದು ನೋಡ್ತಾರೆ. ನೀವು ಫಸ್ಟು 1:5 ಅನುಪಾತದಲ್ಲಿ ಸಹಿಷ್ಣುತೆ ಕರೆತಂದರೆ ನಿಮ್ಮದು ರಿಸರ್ವೇಷನ್ ಮೇಲೆ ನೀವು ತೆಗೆದ ಸ್ಕೋರ್ ಮೇಲೆ 1:5 ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಸಿಕಲಿ ಕರೀತಾರೆ. ಫಿಸಿಕಲ್ ಲಿಸ್ಟ್ ಬಿಡ್ತಾರೆ, ಅಲ್ಲಿ ಅವರು ಲಿಸ್ಟ್ ಬಿಡ್ತಾರೆ. PT ಕರೀತಾರೆ. PT ಕರೆದಾಗ ಏನಾಗುತ್ತೆ, ಮೆನ್ಗೆ ಏನಿರುತ್ತೆ ಸೇಮ್ PC ಏನಿತ್ತು 160 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಎದೆ ಸುಸ್ತಳತೆ 86 ಮಿನಿಟ್, ವಿಸ್ತರಿಸಿದಾಗ ಒಂದು 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಅದೇ ರೀತಿ ಬುಡಕಟ್ಟು ಜನಾಂಗ 155, ಎಡೆ ಸುತ್ತಳತೆ 75% ಇವ್ರು ಕಮ್ಮಿ ಇರ್ತೀವಿ. ಇಲ್ಲಿ ಮೆನ್ ಅಷ್ಟೇ ಆಗಲಿಲ್ಲ. ಈ ಪೋಸ್ಟ್ ಇರೋದೇ ಮೆನ್ಗೋಸ್ಕರ. ನಾಟ್ ವುಮೆನ್ ಯಾರು ಅಪ್ಲೈ ಮಾಡೋಂಗಿಲ್ಲ. ಸೊ ಹಂಗಾಗಿ ಮೆನ್ದಷ್ಟೇ ಕೊಟ್ಟಿದ್ದಾರೆ. ನೆಕ್ಸ್ಟು ಫಿಸಿಕಲ್, ಅದನ್ನು ವೆಯ್ಟ್ ಚೆಕ್ ಮಾಡಾದ್ಮೇಲೆ ಏನು ಮಾಡ್ತಾರೆ, ನಿಮಗೆ ಫಿಸಿಕಲ್ ಇದು ಮಾಡ್ತಾರೆ ಎಂಡ್ಯೂರೆನ್ಸ್ ಟೆಸ್ಟ್. ಅಂದರೆ ರನ್ನಿಂಗು 5 ನಿಮಿಷ ಲಾಂಗ್ ಜಂಪ್ ಇರುತ್ತೆ. ಸೇಮ್ PC ಏನಿದೆ ಸಿವಿಲ್ PC ಏನಿದೆ ಸೇಮ್ ಅದೇ ಇದೆ. 1600 ಮೀಟ್ರ್ ನೀನು 6 ನಿಮಿಷದಲ್ಲಿ ಓಡಬೇಕು. 1600 ಮೀಟ್ರ್ ಅಂದರೆ 400 ಮೀಟ್ರ್ 4 ರೌಂಡ್ ಇರ್ತದೆ, 4 ರೌಂಡ್ ಓಡಬೇಕಾಗುತ್ತೆ. ಹೈ ಜಂಪು ಲಾಂಗ್ ಜಂಪ್ ಎರಡರೊಳಗೊಂದು. ನಿಮ್ಗೆ ಯಾವ್ದು ಇಷ್ಟ ಮಾಡಿರ್ತೀವಿ, ಯಾವ್ದು ಪ್ರಾಕ್ಟೀಸ್ ಮಾಡಿರ್ತೀರೋ ಅದನ್ನು ನೀವು ಹೇಳ್ಬೇಕಾಗುತ್ತೆ. ಹೈ ಜಂಪ್ ಆರೋದಾದ್ರೆ ನೀವೇನು ಮಾಡಬೇಕು, 1.2 ಮೀಟರ್ ಇರಬೇಕು. ಲಾಂಗ್ ಜಂಪ್ ಇರೋದಾದ್ರೆ 3.8 ಮೀಟರ್ ನೀವು ಜಿಗಬೇಕಾಗುತ್ತೆ. ಗುಂಡು ಎಸೆತ ಬಂದ್ಬಿಟ್ಟು 7.2 kg ಇರುತ್ತೆ. 5.6 ಮೀಟರ್ ಎಡ್ಸಿಬೇಕಾಗುತ್ತೆ. ಈ ಮೂರಕ್ಕೂ ಯಾವಕ್ಕೆ ಅಂದರೆ ಇಲ್ಲಿ ಹೇಳಿದ್ನಲ್ಲ, ಉದ್ದ ಜಿಗಿತ, ಎತ್ತರ ಜಿಗಿತ ಮತ್ತು ಗುಂಡು ಎಸೆತ, ಈ ಮೂರಕ್ಕೂ ಕೂಡ ಮೂರು ಚಾನ್ಸ್ ಇರುತ್ತೆ. 3 ಚಾನ್ಸಲ್ಲಿ ನೀವು ಯಾವಾಗ ಬೇಕು. ಅದು ರನ್ನಿಂಗ್ ಒಂದೇ ಚಾನ್ಸ್ ಇರುತ್ತೆ. ರನ್ನಿಂಗ್ ಮಾಡಾದ್ಮೇಲೆ ಇವಕ್ಕೆ 3 ಚಾನ್ಸ್ ಇರುತ್ತೆ. ನೀವು 3 ಚಾನ್ಸಲ್ಲಿ ಯಾವ ಚಾನ್ಸಲ್ಲೂ ಪಾಸ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮಾಜಿ ಸೈನಿಕರು ಸ್ವಲ್ಪ ಡಿಫ್ರೆಂಟ್ ಇದೆ. ಅವ್ರಿಗೆ 1 ರೌಂಡ್ ಇಟ್ಟಿದ್ದಾರೆ 2 ನಿಮಿಷಕ್ಕೆ. ನೆಕ್ಸ್ಟ್ 400 ಮೀಟ್ರು ನಿಮಿಷ ಇರುತ್ತೆ. ಅವ್ರಿಗೂ ಹೈ ಜಂಪು ಲಾಂಗ್ ಜಂಪು ಸ್ವಲ್ಪ ಕಡಿಮೆ ಇರುತ್ತೆ ಮಾಜಿ ಸೈನಿಕರಿಗೆ. ಇಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ. ಓಕೆ, ಇದು ಇಂಪಾರ್ಟೆಂಟು. ಅಷ್ಟೇ ಸೇಮ್ ಸಿವಿಲ್ PC ಅಷ್ಟೇ.
ನೆಕ್ಸ್ಟ್ ಹೇಳಿದ್ರೆ ವೈದ್ಯಕೀಯ ಪರೀಕ್ಷೆ. ನೀವು ಎಕ್ಸಾಮ್ ಪಾಸಾಗಿ ಫಿಸಿಕಲ್ ಪಾಸ್ ಆದಮೇಲೆ ಆಲ್ಮೋಸ್ಟ್ ಇದು ಒಂದಿಷ್ಟು ಒಂದೇ ಇರುತ್ತೆ. ಒಂದಿಷ್ಟು ಒಂದಂದರೆ ಒಂದು ಹುದ್ದೆಗೆ ಒಬ್ಬರು ಮೆಡಿಕಲಿಗೆ ಕರಿತಾ ಮೆಡಿಕಲ್ಲಿ ಅಷ್ಟೇ. ಇದರಲ್ಲಿ ಯಾವುದು ಕನ್ನಡಕ ಹಾಕೊಂಡ್ರು ಪರವಾಗಿಲ್ಲ, ಕನ್ನಡಕ ಹಾಕೊಂಡ್ರು ಪರವಾಗಿಲ್ಲ. ಇದನ್ನು ನೀವು ಪಾಸ್ ಮಾಡಿದ್ರೆ ಸಾಕು. ಇಲ್ಲೇನು ತೊಂದರೆ ಆಗುತ್ತೆ ಕೆಲವೊಬ್ಬರಿಗೆ ಅಂತಂದರೆ ಅದೇ ವರ್ಣಾಂಧತೆ, ಕಲರ್ ಬ್ಲೈಂಡ್ನೆಸ್ ಅಂತೀವಲ್ಲ, ಅದಿದ್ದರೆ ಅಥವಾ ಮೆಳ್ಗಣ್ಣು ಈ ರೀತಿ ಇದ್ದರೆ ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಇನ್ಯಾವುದೇ ಉದ್ದೇಶಕ್ಕೂ ಅಷ್ಟು ಈಸಿಯಾಗಿ ರಿಜೆಕ್ಟ್ ಮಾಡಲ್ಲ. ಇನ್ನು ಕಿವಿಗೆ ಟೆಸ್ಟ್ ಮಾಡಿದರೆ ರಿನೆ ಟೆಸ್ಟ್, ವೆಬ್ರರ್ ಟೆಸ್ಟ್ ಫಾರ್ ಇದು ಕಿವಿ ಟೆಸ್ಟ್ಗೋಸ್ಕರ ಮಾಡ್ತಾರೆ. ಅದಾದಮೇಲೆ ರಿಕೋಸ್ ವೇನ್ಸು, ಇಂಪೋಡಿಮೆಂಟ್ ಸ್ಪೀಚು ಇವು ಕೂಡ ಏನಾದ್ರು ನ್ಯೂನ್ಯತೆ ಇದ್ದರೆ ಅವ್ರಲ್ಲೂ ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡ್ಬೋದು. ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ನಿಮ್ಗೆ ರಿಜೆಕ್ಟ್ ಮಾಡ್ಬೋದು. ಮತ್ತು ನಾಕ್ ನೀಸು, ಫ್ಲಾಟ್ ಫೂಟು, ಬ್ರೋ ಲೆಗ್ಲು, ಕ್ಯೂಬಿಟೆಕ್ಸ್ ವೆಲ್ಗಸ್, ಕ್ಯೂಬಿಟೆಕ್ಸ್ ವೀರಸ್ ಇದರಲ್ಲಿ ಯಾವುದೇ ಕೂಡ ಇದ್ರೂ ಅವರು ಖಂಡಿತವಾಗಿ ನಿಮ್ಮನ್ನ ರಿಜೆಕ್ಟ್ ಮಾಡೋದು. ನೀವೇನೇ ಸ್ಕೋರ್ ಮಾಡಿದ್ರೆ, ಏನೇ ಫಿಸಿಕಲ್ ಪಾಸ್ ಆಗಿದ್ರೆ ನಿಮ್ಮನ್ನು 100% ಅವರಲ್ಲಿ ರಿಜೆಕ್ಟ್ ಮಾಡ್ಬೋದು. ಇನ್ನು ಮೀಸಲಾತಿ ಸಂಬಂಧಪಟ್ಟಂಗೆ SC ಮತ್ತು ST ಇರೋರು ನಮ್ಮೂರು D ಇರಬೇಕು. ಮತ್ತು ಇನ್ನೊಂದು ಈ ರೀಸೆಂಟ್ ಒಳ ಮೀಸಲಾತಿ ಆಗಿರೋದ್ರಿಂದ ಖಂಡಿತವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಇರುವಂಥ ಅಂದಿಕ್ಕೆ ಅನ್ಬೇಕು. ಒಳ ಮೀಸಲಾತಿ ಸರ್ಟಿಫಿಕೇಟ್ ಇರಲೇಬೇಕು. ಹಾಗಾಗಿ ಮಾಡಿಸ್ಕೊಳ್ಳಿ. SC ಒಳ ಮೀಸಲಾತಿ ಸರ್ಟಿಫಿಕೇಟ್ ಇರಬೇಕು. ನಮ್ಮೂರು D ಇರಬೇಕು. ಅದರಲ್ಲಿ ABC ಅಂತ ಮೆನ್ಷನ್ ಮಾಡಿರ್ತಾರೆ ಅವ್ರ ಕ್ಯಾಸ್ಟ್ ಬೇಕಾ. ಮಿಕ್ಕ ಪ್ರವರ್ಗ 1 ನಮೂನೆ E, ಪ್ರವರ್ಗ 2A, 2B, 3A, 3B ಅವರು ನಮೂನೆ F ಮುಖಾಂತರ. ಇದು ಸಿವಿಲ್ PC ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟೇ. ಅದಾದಮೇಲೆ ಗ್ರಾಮೀಣ ಅಭ್ಯರ್ಥಿ ಅದೇ ರೂರಲ್ ವಿದ್ಯಾರ್ಥಿಗಳಿಗೆ ಎಂಥರ ರಿಸರ್ವೇಷನ್ ಇದೆಯಲ್ಲ, ಅವರು ಕೂಡ ನೀವು ಅದೇ 1 to 10 ರೂರಲ್ ಪ್ಲೇಸ್ ಯಾರು ಓದಿರ್ತಾರೋ ಅವ್ರಿಗೆ ಈ ರಿಸರ್ವೇಷನ್ ಕೊಡ್ತಾರೆ. ನೆಕ್ಸ್ಟ್ ಕನ್ನಡ ಅಷ್ಟೇ 1 to 10 ಯಾರು ಕನ್ನಡ ಮೀಡಿಯಮ್ ಆಗಿರ್ತಾರೋ ಅವರು ಕೂಡ ರಿಸರ್ವೇಷನ್ ಕೊಡ್ತಾರೆ. ಸೇಮ್ ಸಿವಿಲ್ PC ಇದಕ್ಕೆ ಏನೇ ನೋಟಿಫಿಕೇಶನ್ಸ್ ಪ್ರಿಸ್ಕ್ರೈಬ್ ವಿಷಯದಲ್ಲಿ ಸೇಮ್ ಇದೆ, ಏನು ಚೇಂಜಸ್ ಇರಲ್ಲ. ಇವೆಲ್ಲ ಒನ್ ಟೈಮು ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ ನೀವೆಲ್ಲ ಹುದ್ದೆಗೂ ಕೂಡ ಅವನ್ನೇ ಅಪ್ಲೈ ಮಾಡ್ತಾ ಹೋಗ್ಬೋದು ಒನ್ ಟೈಮು. ನೆಕ್ಸ್ಟು ಇದು ಇಂಪಾರ್ಟೆಂಟು. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಮತ್ತು ಅರ್ಜಿ ಸಲ್ಲಿಸಬೇಕು ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು. ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಲ್ಲ ವಿಷಯಗಳು, ಸೆಮಿಸ್ಟರ್ಗಳ ಅಂಕಪಟ್ಟಿ. ಅಂದರೆ ನೀವು PUC ಮೇಲೆ ಕೇಳಿದಾರಲ್ವ, ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಹಿಂದೆ PUC ಮುಗಿದಿರಬೇಕು. ಅದಾದಮೇಲೆ PUC ಮಾಡೋಂಗಿಲ್ಲ, ಅದಕ್ಕಿಂತ ಹಿಂದೆ PUC ಆಗಿರಬೇಕು. ನೆಕ್ಸ್ಟು ಜನ್ಮ ದಿನಾಂಕವನ್ನು ನಮೂದಿಸುವ SSLC ಅಥವಾ ತತ್ಸಮಾನ ಪರೀಕ್ಷೆ. ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ನೋಡೋದೇ ಅವರು ಮುಖ್ಯವಾಗಿ ಎಲ್ಲಿ ನೋಡ್ತಾರೆ ಅಂತಂದರೆ SLC ಮೇಯ್ನು. SLC ಇದರಲ್ಲಿ ಡೇಟ್ ಆಫ್ ಬರ್ತೆ ಅವ್ರು ಕಚರಿಸುವ. ಹಂಗಾಗಿ ಈ SLC ತುಂಬ ಇಂಪಾರ್ಟೆಂಟು. SLC ಸರ್ಟಿಫಿಕೇಟಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆಯೋ ಅದೇ ರೀತಿ ನಿಮ್ಗೆ ಮಿಕ್ಕಿದ ಎಲ್ಲ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಇರೋಂಗೆ ನೋಡ್ಕೊಳ್ರಿ. ನೆಕ್ಸ್ಟು ಮಾಜಿ ಸೈನಿಕ ಸಂಬಂಧಪಟ್ಟಂಗೆ ಅವರು ಮತ್ತು ಫಿಸಿಕಲ್ ಡಿಸೇಬಲ್ಡು ಅವ್ರಿಗೆ ಸಂಬಂಧಪಟ್ಟಂಗೆ ಅವರು ಪ್ರಮಾಣ ಪತ್ರ ಇಟ್ಕೊಂಡಿರ್ಬೇಕು. ಅದಾದ SC ST ಬರೋವರೆಗೂ ಒಂದು ಇವರು ಅದೇ ಹೇಳಿದ್ರೆ ಮೀಸಲಾತಿ ಕೊಡ್ತಾರಲ್ಲ, ಅವ್ರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆ ಇಟ್ಕೊಂಡಿರ್ಬೇಕು. ಅದು ವಿತಿನ್ ಡೇಟ್ ಒಳಗಿರಬೇಕು. ಆಯಿತಾ. ನೆಕ್ಸ್ಟು ಗ್ರಾಮೀಣ ಮೀಸಲಾತಿ ಅಂದರೆ ನಮ್ಮನ್ನು 1 ಗ್ರಾಮೀಣ ಮೀಸಲಾತಿ GM ಅವರು ಕೆಲವು ಜನ ಗ್ರಾಮೀಣ ಮೀಸಲಾತಿ ಕೊಡಿರ್ತಾರೆ. ಅವರು ಕೂಡ ನಾನ್ ಕ್ರಿಮಿಲೇಯರ್ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ಬೇಕು. ಅವರು ಅದು ವಿತಿನ್ ಡೇಟ್ ಒಳಗಿರಬೇಕು, ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಕನ್ನಡ ಮಾಧ್ಯಮದಲ್ಲಿ ಅಂತಾರೆ 1 to 10 ಕನ್ನಡ ಮಾಧ್ಯಮ ಮುಗಿದ ಅವ್ರಿಗೆ ಹಾಕ್ಬೋದು. ಇನ್ನು ಸೇವೆಯಲ್ಲಿದ್ದರೆ NOC ಅಂತ ಕರೀತಾರೆ. ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಹುದ್ದೆಗೆ ಬರ್ತೀವಿ ಅಂತಂದರೆ ನೋ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಅಪ್ಲೈ ಮಾಡಿ ಒಂದು ಪ್ರತಿ ಡೌನ್ಲೋಡ್ ಮಾಡಿಕೋಬೇಕು. ನೀವು ನಾಳೆ ದಿನ ರಿಕ್ರೂಟ್ಮೆಂಟ್ ಆಗಿ ಸೆಲೆಕ್ಟ್ ಆದಮೇಲೆ ನಿಮ್ಮನ್ನು ಅವರು ಕೇಳ್ಬೋದು. ನೆಕ್ಸ್ಟು ದುಡ್ಡು ನಡೀತಿ ಇದೆಯಲ್ಲ, ಇದು ಇಂಪಾರ್ಟೆಂಟು. ಯಾವುದೇ ವ್ಯಕ್ತಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಿಸಿಕಲ್ ಟೈಮಲ್ಲಿ, ಮೆಡಿಕಲ್ ಟೈಮಲ್ಲಿ ಅಥವಾ ಯಾವುದೇ ಇದ್ರಿಗೂ ಏನು ತಪ್ಪು ಕೊಡೋಂಗಿಲ್ಲ. ನಿಮ್ದು ಏನು ರಿಸರ್ವೇಷನ್ ಅಂತ ನೀವು ಏನು ಕ್ಲೈಮ್ ಮಾಡ್ತೀರಿ, ನಿಮ್ಮ ಏಜ್ ಏನು, ಡೇಟ್ ಆಫ್ ಬರ್ತ್ ಏನು, ನಿಮ್ಮ ಹೆಸರು ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ಮಾಡಿ. ಅಪ್ಲಿಕೇಶನ್ ನಂಬರ್ 1 ಸತಿ ಇಲ್ಲ 2 ಸತಿ ನೀವು ಚೆಕ್ ಮಾಡಿಕೊಂಡು ನೀಟಾಗಿ ವೆರಿಫೈ ಮಾಡಿ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಏನು ಇದು ಮಾಡ್ಕೊಬೇಡಿ. ಹಂಗೇನಾದರೆ ನಿಮ್ಮಲ್ಲಿ ಯಾವ್ದಾದ್ರು ಡಿಬರ್ ಆಗ್ತೀರಾ ಮತ್ತು ಇನ್ನು ನೆಕ್ಸ್ಟ್ ಯಾವುದೇ ಎಕ್ಸಾಮು ಕೂರಿಸ್ತಾ ಇರ್ಬೋದು, ನಿಮ್ಮ ಕಾನೂನು ಕ್ರಮ ಕೂಡ ಕೈಗೊಳ್ಬೋದು ನಿಮ್ಮ ಮೇಲೆ. ಓಕೆ ಫ್ರೆಂಡ್ಸ್, ಆಯಿತು. ಇಷ್ಟೇ. ಸೇಮ್ ಸಿವಿಲ್ PC ನೋಟಿಫಿಕೇಶನ್ ಅದೇ ರೀತಿ ಇದೆ. ಒಟ್ಟಿಗೆ ಒಳ್ಳೆ ತುಂಬ ದಿನ ಆದಮೇಲೆ ನೋಟಿಫಿಕೇಶನ್ ಆಗಿದ್ದಾರೆ. ನೀವು ಯಾರೂ ದುಡ್ಡಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅನುಕೂಲ. ಒಟ್ಟು 1400 ಸಮಥಿಂಗ್ ಇವು 1400 ಸಮಥಿಂಗ್ ಇವು ಪೋಸ್ಟ್ ಆದರೆ, ಇನ್ನು ಸಿವಿಲ್ PC ಬಂದ್ಬಿಟ್ಟು ಅವು 3900 ಸಮಥಿಂಗ್ ಇದೆ. 3995 ಇರಬೇಕು. ಓಕೆ, 1421 ಟೋಟಲ್ ಹೆಚ್ಚು ಕಮ್ಮಿ 3-4 ಹೆಚ್ಚು ಕಮ್ಮಿ 5000
ಪ್ಲಸ್ ಅದೊಂದು ಹೆಚ್ಚಿಗೆ ಒಂದು 2-3 ಸಾವಿರ. ಓಕೆ, ಟೋಟಲು 7-8 ಸಾವಿರ ಹುದ್ದೆ ಪಿ ಸಿ ಕಾಲ್ ಮಾಡಿದರೆ. ಜಸ್ಟ್ ಪಿ ಸಿ ಅಂತ ಅನಿಸುತ್ತೆ, ಆದರೆ ಬೇಸಿಕ್ ಪೇ ನೋಡಿ ಎಲ್ಲೂ ಕೂಡ ಪ್ರೈವೇಟಲ್ಲೂ ಅಷ್ಟು ಬೇಸಿಕ್ ಪೇ ಕೊಡಲ್ಲ, ಅಷ್ಟು ನೀಟಾಗಿ ಸ್ಯಾಲ್ರಿ ಕೊಡ್ತಾರೆ. ಅಷ್ಟು ಒಂದು ಹೆಚ್ಚು ಕಮ್ಮಿ 40-50 ಸಾವಿರ ಸಂಬಳ ಬರುತ್ತೆ. ಮತ್ತು ಯೂನಿಫಾರ್ಮ್ ಫೈಡ್ ಕೂಡ ಇರುತ್ತೆ. ಸೊ ಹಂಗಾಗಿ ಈ ಕಷ್ಟಪಡಿ ಎಕ್ಸಾಂಪಲು ಇದು ಸಿವಿಲ್ ಪಿ ಸಿ ಬಂದ್ಬಿಟ್ಟು ಅದು ಆಗಸ್ಟ್ 2ನೇ ತಾರೀಕಿದೆ. CRDR ಬಂದ್ಬಿಟ್ಟು ಸೆಪ್ಟೆಂಬರು 6ಕ್ಕೆ ಇರ್ಬೇಕು ಎಕ್ಸಾಮು. ಸೊ ಜಾಸ್ತಿ ಟೈಮ್ ಇಲ್ಲ ನಿಮಗೊಂದು. ಇವತ್ಕೊಂದು 50 ದಿನ, ಅದಕ್ಕೊಂದು 70 ದಿನ ಸಿಗ್ಬೋದಷ್ಟೇ. ಸೊ ಹಂಗಾಗಿ ಎಲ್ಲ ಸೀರಿಯಸ್ಸಾಗಿ ಓದಿ. ಎಲ್ರಿಗೂ ಒಳ್ಳೇದಾಗಲಿ. ಏನಾದರೂ ಕ್ವರೀಸ್ ಇದ್ದರೆ ಅಥವಾ ನಾನು ಈ ವಿಡಿಯೋ ಮಾಡಿದಾಗ ಏನಾದರೂ ಇನ್ನೇನೋ ಚೇಂಜಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಮೆಂಟ್ ಮಾಡ್ಬೋದು, MDK Sinfob ಅಂತ. ಥ್ಯಾಂಕ್ ಯು. ಚಾಂಪಿಯನ್ಸ್ ಅಂತಲೇ ಕರಿತೀನಿ. ನೀವು ನಾಳೆ ದಿನ ಪಾಸಾಗಿ ನಿಮ್ಮ ಜೀವನದಲ್ಲಿ ನೀವು ಚಾಂಪಿಯನ್ ಆದರೆ ಅಪ್ಪ ಅಮ್ಮಗೆ ಅದೇ ಖುಷಿ. ಓಕೆ, ಥ್ಯಾಂಕ್ ಯು.